श्रीगुरुभ्यो नमः। लक्ष्मीपतेः पदाम्बोजयुगं नत्वा गुरोरपि प्रमाणचन्द्रिकां कुर्मो बालानां बोधसिद्धये। ಶ್ರೀಗುರುಭ್ಯೋ ನಮಃ. ಇಂದ್ರಿಯ ಅರ್ಥದೋಷಾಹ ಹಾಗೆ ಅಂತ ನೋಡ್ತಾ ಇದ್ದೀವಿ. ಅದರಲ್ಲಿ ಮನಸ್ಸಿನ ವಿಷಯವನ್ನು ನೋಡಿದ್ದೀವಿ. ಅದರಲ್ಲೂ ಕೂಡ ಸ್ಮೃತಿ ಅನ್ನತಕ್ಕದ್ದು ಕೂಡ ನಾವು ನೋಡಿದ್ದೀವಿ. ಬಹಿರಿಂದ್ರಿಯ ನೈರಪೇಕ್ಷೇನ ಅತೀತಾಹ ಪದಾರ್ಥಾಹ ಮನೋವಿಷಯಾಹ. ಅಂದ್ರೆ ಇಂದ್ರಿಯಗಳನ್ನು ಅಪೇಕ್ಷೆ ಪಡದೇನೆ ಪದಾರ್ಥಗಳ ಜ್ಞಾನವು ಬರುತ್ತದೆ, ಅದೂ ಕೂಡ ಮನಸ್ಸಿನ ವಿಷಯವೇ ಆಗಿದೆ. ಅದನ್ನ ಸ್ಮೃತಿ ಅಂತ ಕರೀತಾರೆ. ಸ್ಮೃತಿ ಫಲಂ ಮಾನಸ ಪ್ರತ್ಯಕ್ಷಜ ಸ್ಮೃತಿ ಇತ್ಯುಕ್ತೆ. ಮಾನಸ ಪ್ರತ್ಯಕ್ಷದಿಂದ ಹುಟ್ಟಿದ ಆ ಜ್ಞಾನವನ್ನ ಸ್ಮೃತಿ ಅಂತ ಕರೀತಾರೆ. ಬಹಿರಿಂದ್ರಿಯ ಅಪೇಕ್ಷೆ ಇಲ್ಲದೇನೆ ಮನಸ್ಸಿನಿಂದ ಹುಟ್ಟಿದ ಜ್ಞಾನವನ್ನ ಸ್ಮೃತಿ ಅಂತ ಕರಿತೀವಿ. ಅಂದ್ರೆ ರಿಕಲೆಕ್ಷನ್, ಹಿಂದೆ ಮಾಡಿದ್ದನ್ನ ನೆನಪಿಸ್ಕೋತೀವಿ ಅಲ್ವಾ, ಅದು. ತತ್ರ ಸಂಸ್ಕಾರ ಸನ್ನಿಕರ್ಷ ರೂಪ. ಪ್ರತ್ಯಕ್ಷ ಅಂತ ಆಗಬೇಕು ಅಂದ್ರೆ ವಿಷಯದ ಜೊತೆಗೆ ಸನ್ನಿಕರ್ಷ ಆಗಬೇಕಲ್ಲ. ಇಲ್ಲಿ ಯಾವ್ದ್ರ ಜೊತೆಗೆ ಸನ್ನಿಕರ್ಷ? ಹಾಗೆಂದ್ರೆ ಸ್ಟೋರೇಜ್, ಅದೇ ನಮ್ದು ಮೆಮರೀಸ್ ಎಲ್ಲ ಸ್ಟೋರ್ ಆಗಿರತ್ತಲ್ವಾ, ಅದನ್ನ ಸಂಸ್ಕಾರ ಅಂತ ಕರಿತೀವಿ. ಆ ಸಂಸ್ಕಾರ ಜೊತೆಗೆ ಸನ್ನಿಕರ್ಷ ಆಗಿ ಅದು ಜ್ಞಾನವನ್ನು ಹುಟ್ಟಿಸ್ತದೆ. ಹಾಗೆ ಅಂತ ಯಥಾ ಯೋಗೀಂದ್ರಿಯಾಣ ಯೋಗಜೋ ಧರ್ಮ. ಹಾಗೆ ಅಂತ ಅದಕ್ಕೊಂದು ಉದಾಹರಣೆಯನ್ನು ಕೊಡ್ತಾ ಇದ್ದಾರೆ. ಆ ಯೋಗಿಗಳು ಅಂತ ನಾವು ಹಿಂದೆ ನೋಡಿದ್ದೀವಿ. ಯೋಗ ಅಂದ್ರೆ ಭಕ್ತಿ. ಭಕ್ತಿಯ ಒಂದು ಆ ಅನುಗ್ರಹ, ಒಂದು ಪ್ರಸಾದ, ದೇವರ ಅನುಗ್ರಹದಿಂದ ಅವರಿಗೆ ಒಂದು ವ್ಯಕ್ತಿಯನ್ನು ನೋಡಿದ್ರೆ ಸಾಕು, ಅವರಿಗೆ ಒಂದು ಅಪಾರ ಶಕ್ತಿ ಬಂದು ಅವರು ಹಿಂದಿನ ಜನ್ಮದಲ್ಲಿ ಏನ್ ಮಾಡಿದ್ರು, ಮುಂದೆ ಏನಾಗ್ತಾರೆ, ಎಲ್ಲಾ ವಿಷಯವೂ ಅವರು ಹೇಳ್ತಾರೆ. ನಾವು ನೋಡ್ತೀವಿ ನೋಡಿ, ವಿಜಯದಾಸರ ಚರಿತ್ರೆಯಲ್ಲಿ ಗೋಪಾಲದಾಸರನ್ನ, ಅವ್ರನ್ನ ದಾಸರ ಆಗಿಲ್ಲ, ಅವರು ಗೋಪಾಲದಾಸರಿಗೆ ಅದೊಂದು ಸಾಮರ್ಥ್ಯ ನೋಡಿ. ತಪಸ್ಸು ಮಾಡಿ ಹಾ ಒಂದು ವ್ಯಕ್ತಿಯನ್ನು ನೋಡಿದ್ರೆ ಸಾಕು, ಹಿಂದೆ 7 ಜನ್ಮ ಏನಾಗಿದ್ರು ಅಂತ ಅವ್ರು ಹೇಳೋರಂತ. ವಿಜಯದಾಸರ ಮುಖವನ್ನು ನೋಡ್ತಾರೆ, ಏನು ಗೊತ್ತಾಗ್ತಾನೆ ಇಲ್ಲ ಅವರಿಗೆ. ಒಂದು ಅನುಗ್ರಹ ಮಾಡಿದ್ರು ಹಾಗೆ ಅಂತ. ಅದೆಲ್ಲ ಯೋಗಜ ಶಕ್ತಿ ಗೋಪಾಲದಾಸರಿಗೆ ಇತ್ತು ನೋಡಿ. ಅದನ್ನ ಹೇಳ್ತಾರೆ ಯಥಾ ಯೋಗೀಂದ್ರಿಯಾಣ. ಅವರಿಗೆ ಅಂತ ಒಂದು ಜ್ಞಾನ, 7 ಜನ್ಮದ ಜ್ಞಾನ ಬರಬೇಕಂದ್ರೆ ಜ್ಞಾನ ಹೇಗೆ ಹುಟ್ಟುತ್ತದೆ? ಹಾಗೆಂದ್ರೆ ಅದು ಯೋಗಜ ಜ್ಞಾನ. ಅದು ಯೋಗದಿಂದ ಹುಟ್ಟಿದ ಜ್ಞಾನ, ಅದು ಭಗವಂತನ ಅನುಗ್ರಹದಿಂದ ಹುಟ್ಟಿದ ಜ್ಞಾನ. ಅದು ಹೇಗೋ ಹಾಗೆ ಸ್ಮೃತಿಯೂ ಕೂಡ ಸನ್ನಿಕರ್ಷ, ಸಂಸ್ಕಾರದ ಒಂದು ಸನ್ನಿಕರ್ಷದಿಂದ ಅದು ಕೂಡ ಇಂದ್ರಿಯ ಜ್ಞಾನವನ್ನು ಹುಟ್ಟಿಸ್ತದೆ. ಬಹಿರಿಂದ್ರಿಯ ಯಾವ ಅಪೇಕ್ಷೆನೂ ಇರೋದಿಲ್ಲ, ಆದರೂ ಕೂಡ ಹುಟ್ಟುತ್ತದೆ. ಹೇಗೆ ಯೋಗಜ ಧರ್ಮ, ಯೋಗಿಗಳ ಇಂದ್ರಿಯಗಳಿಗೆ ಆ ತರ ಯೋಗಜ ಧರ್ಮ ಬರ್ತದೋ ಅದೇ ತರ, ಹಾಗೆ ಅಂತ ಅದಕ್ಕೊಂದು ಉದಾಹರಣೆಯನ್ನು ಕೊಟ್ಟು ಹೇಳ್ತಾ ಇದ್ದಾರೆ. ಮುಂದಿನದ್ದು ತಸ್ಯ ಮನಸೋ ದೋಷಾಹ ರಾಗಾದಯ, ಹಾಗೆ ಅಂತ ವಾಕ್ಯ ಇದೆ. ಇನ್ನು ಮನಸ್ಸಿನ ದೋಷಗಳು, ಆ ಮೊದಲು ನೋಡಿದ್ದು ಪಂಚ ಇಂದ್ರಿಯಗಳ ದೋಷ ಅಂತ ನಾವು ನೋಡಿದ್ದೀವಿ. ಮನೋ ಅನಧಿಷ್ಠಿತತ್ವಂ ಕಾಚಕಾಮಾಲಯಾಶ್ಚ ದೋಷಾಹ ಅಂತ 5 ಇಂದ್ರಿಯಗಳ ದೋಷ. ಸಾಕ್ಷಿಗೆ ದೋಷ ಅಂತ ಯಾವುದೂ ಇಲ್ಲ, ಅದು ನಿಯಮೇನ ನಿರ್ದುಷ್ಟವಾಗಿ ಇರ್ತದೆ. ಅದಕ್ಕೆ ದೋಷಾಂಬಾಧೆ ಇರೋದಿಲ್ಲ. ಅದು ಏನ್ ಗ್ರಹಿಸ್ತದೋ ಅದು ಸತ್ಯವೇ ಆಗಿರುತ್ತದೆ. ಡೌಟ್ ಆಗಿದ್ದ ಪಕ್ಷದಲ್ಲಿ ಅದು ಸುಮ್ಮನೆ ಇರ್ತದೆ. ಅದು ಪ್ರಮಾಣ ಅಂತಾನೂ ಹೇಳೋಲ್ಲ, ಅಪ್ರಮಾಣ ಅಂತಾನೂ ಹೇಳೋದಿಲ್ಲ, ಸುಮ್ಮನೆ ತಟಸ್ಥವಾಗಿ ಇದ್ದು ಬಿಡುತ್ತದೆ. ಅದರಿಂದ ಸಾಕ್ಷಿಗೆ ದೋಷ ಬರೋದಿಲ್ಲ. ಇನ್ನೊಂದು ಇಂದ್ರಿಯ ಅಂದ್ರೆ ಮನಸ್ಸು. ಮನಸ್ಸಿನಲ್ಲಿ ಬರತಕ್ಕ ದೋಷ ಅಂದ್ರೆ ಮನಸ್ಸಿನ ದೋಷ ರಾಗಾದಯ, ಹಾಗೆ ಅಂತ. ರಾಗ, ದ್ವೇಷ ಇತ್ಯಾದಿಗಳು, ಕಾಮಕ್ರೋಧಾದಿಗಳು, ಅದೆಲ್ಲವೂ ಕೂಡ ಮನಸ್ಸಿನ ಕೊಳೆಗಳು. ಯಾವುದನ್ನ ಬಯಸಬಾರ್ದೋ ಅದನ್ನ ಬಯಸೋದು, ಯಾವುದನ್ನ ದ್ವೇಷ ಮಾಡಬಾರ್ದೋ ಅದನ್ನ ದ್ವೇಷ ಮಾಡೋದು, ಇವೇ ಮುಂತಾದವುಗಳು ಮನಸ್ಸಿನ ದೋಷಗಳು, ಹಾಗೆ ಅಂತ. ಇದಾದ ಮೇಲೆ ಅರ್ಥದೋಷಾಹ ಅಂತ ಹೇಳ್ತಾರೆ. ನಾವು ಇಷ್ಟು ತನಕ ನೋಡಿದ್ದು ಇಂದ್ರಿಯಗಳ ದೋಷಗಳು. 6 ಇಂದ್ರಿಯಗಳು, ಒಟ್ಟು 7 ಇಂದ್ರಿಯಗಳಿದೆ, 6 ಇಂದ್ರಿಯಗಳಲ್ಲಿ ದೋಷ ಇದೆ, ಹಾಗೆ ಅಂತ ನಾವು ನೋಡಿದ್ದೀವಿ. ಇನ್ನು ಅರ್ಥ ಅಂದ್ರೆ ಆ ಇಂದ್ರಿಯಗಳಿಗೆ ವಿಷಯವಾದದ್ದು. ಉದಾಹರಣೆಗೆ ಕಣ್ಣಿನಿಂದ ನಾವು ರೂಪವನ್ನು ನೋಡ್ತೀವಿ, ಆ ರೂಪದಲ್ಲಿ ಏನೇನು ದೋಷ ಇರಬಹುದು, ವಿಷಯದಲ್ಲಿ ಇರತಕ್ಕ ದೋಷಗಳು ಅಂತ ಅರ್ಥ. ಈಗ ಕಿವಿಯಿಂದ ಶಬ್ದವನ್ನ ಕೇಳ್ತೀವಿ, ಆ ಶಬ್ದದಲ್ಲಿ ಏನೇನು ದೋಷಗಳು ಇರಬಹುದು ಅದನ್ನ ಹೇಳ್ತಾ ಇದ್ದಾರೆ. ಅರ್ಥದೋಷಾಶ್ಚ ಅತಿ ದೂರಸ್ಥತ್ವಂ, ಭಾರಿ ದೂರ ಇರೋದು. ಯಾವುದು ಪದಾರ್ಥ ತುಂಬಾ ದೂರ ಇದೆ ಅದು ನಮಗೆ ಸರಿಯಾಗಿ ಕಾಣಿಸೋದಿಲ್ಲ. ಉದಾಹರಣೆಗೆ ಒಂದು ವಿಮಾನ ನೋಡ್ತೀವಿ, ನೋಡಿದ್ರೆ ಸಣ್ಣದು ಕಾಣಿಸ್ತಾ ಇದೆ, ಆದ್ರೆ ಅದರ ಹತ್ರ ಇದ್ರೆ ಎಷ್ಟು ಭೂತಾಕಾರವಾಗಿದೆ ನೋಡಿ ಅದು. ಅತಿ ದೂರಸ್ಥತ್ವಂ ಅದು ಒಂದು ದೋಷ. ಅತಿ ಸಾಮೀಪ್ಯಂ,
ತುಂಬಾ ಹತ್ರ ಇರೋದು ಕೂಡ ನಮ್ಮ ಕಣ್ಣಿಗೆ ಕಾಣಿಸೋದಿಲ್ಲ. ಇದೆಲ್ಲ ಗೊತ್ತಿರುವ ವಿಚಾರ, ಆದ್ರೂ ಪಟ್ಟಿ ಮಾಡಿದ್ದಾರೆ. ಇನ್ನು ಸೌಕ್ಷ್ಮ್ಯಂ ಹಾಗೆ ಅಂತ, ಭಾರಿ ಮೈನ್ಯೂಟ್ ಆಗಿರೋದು, ಸೂಕ್ಷ್ಮವಾಗಿರೋದು, ಅದು ಕೂಡ ಕಾಣಿಸೋದಿಲ್ಲ. ವ್ಯವಧಾನಂ, ಆ ವ್ಯವಧಾನ ಅಂದ್ರೆ ಅಡೆತಡೆ ಇರೋದು. ಉದಾಹರಣೆಗೆ ಗೋಡೆಗೆ ಆಚೆ ದಡ ಏನಿದೆ, ಆಚೆ ಬದಿಯಲ್ಲಿ ಏನಿದೆ ನಮಗೆ ಗೊತ್ತಾಗೋದಿಲ್ಲ, ಯಾಕೆ ಮಧ್ಯದಲ್ಲಿ ಗೋಡೆ ವ್ಯವಧಾನ ಇದೆ, ಗೊತ್ತಾಗೋದಿಲ್ಲ. ಅನಭಿವ್ಯಕ್ತತ್ವಂ ಹಾಗೆ ಅಂತ, ಅಭಿವ್ಯಕ್ತ ಆಗದೇ ಇರೋದು. ಓಹೋ ಅಭಿವ್ಯಕ್ತ ಚಾ. ಆಗದೇ ಇರೋದು ಅಂದ್ರೆ ಒಳಗೆ ಗೂಢವಾಗಿ ಇರೋದು. ಆ ಅದಕ್ಕೇನು ಹೇಳೋದು, ಒಂದು ಆಟಮ್ ಬಾಂಬ್ ಅಂತ ಇಟ್ಕೊಳ್ಳಿ, ಅಥವಾ ಒಂದು ಪಟಾಕಿ ಅಂತ ಇಟ್ಕೊಳ್ಳಿ. ಇಷ್ಟು ಸೌಂಡ್ ಬರ್ತದ ಅಂತ ನಮ್ಗೆ ಗೊತ್ತೇ ಆಗೋದಿಲ್ಲ, ಗೂಢವಾಗಿ ಇರುತ್ತದೆ ಅದು. ಅಗ್ನಿ ಹಚ್ಚಿದಾಗ ನೋಡಿ ಇಲ್ಲಿ ಇಷ್ಟು ಸೌಂಡ್ ಬರ್ತದೆ ಅಂತ ಗೊತ್ತಾಗ್ತದೆ. ಸೌಂಡ್ ಎಲ್ಲಿಂದ ಬಂತು ಅದ್ರ ಒಳಗೆ ಇತ್ತು, ಅದು ನಮಗೆ ಗೊತ್ತಾಗೋದಿಲ್ಲ. ಅದು ಅನಭಿವ್ಯಕ್ತ, ಅಭಿವ್ಯಕ್ತ ಆಗಲಿಲ್ಲ, ಅದು ಅಗ್ನಿಯಿಂದ ಅಭಿವ್ಯಕ್ತ ಆಯ್ತು. ಹೇಗೋ ಅದೇ ತರ ಅನಭಿವ್ಯಕ್ತಂ. ಸಾದೃಶ್ಯಂ, ಆ ಅವಳಿ ಜವಳಿಯಲ್ಲಿ ನೋಡ್ತೀವಿ ನಾವು, ಇವ್ರು ನೋಡಿ ಅವರು ಅಂತ ಹೇಳ್ಬಿಡ್ತೀವಿ, ಅವ್ರು ನೋಡಿ ಇವ್ರನ್ನ ತಿಳ್ಕೊಂಡ್ಬಿಡ್ತೀವಿ. ಅವಳಿ ಜವಳಿ ಮಕ್ಕಳಲ್ಲಿ ಆತರ ಕನ್ಫ್ಯೂಷನ್ಸ್ ಬರುತ್ತದೆ ಕೆಲವೊಮ್ಮೆ. ಟ್ವಿನ್ಸ್ ಅಂತ ಹೇಳ್ತೀವಲ್ವಾ, ಆ ಟ್ವಿನ್ಸ್ ಅಲ್ಲಿ ವ್ಯತ್ಯಾಸ ಹ್ಮ್. ಕಂಡುಹಿಡಿಯೋದು ಕೆಲವೊಮ್ಮೆ ಕಷ್ಟ ಆಗ್ಬೋದು. ಅದೆಲ್ಲ ಅರ್ಥದಲ್ಲಿ ಇರತಕ್ಕ ದೋಷ, ಇದು ಇಂದ್ರಿಯಗಳ ದೋಷ ಅಲ್ಲ ಅದು. ನೋಡಿ ಎಷ್ಟು ಸೆಗ್ರಿಗೇಟ್ ಮಾಡಿದ್ದಾರೆ ನೋಡಿ, ಇಂದ್ರಿಯಗಳ ದೋಷನೇ ಬೇರೆ, ಅರ್ಥಗಳ ದೋಷನೇ ಬೇರೆ, ಹಾಗೆ ಅಂತ. ಹಾ, ಏತೇಷು ದೋಷೇಶು ಸತ್ಸು, ಇಂಥ ದೋಷಗಳು ಇರುವಾಗ, ಅದು ಇಂದ್ರಿಯದಲ್ಲೂ ಇರಬಹುದು, ಅರ್ಥದಲ್ಲೂ ಇರಬಹುದು. ಈಗ ನೋಡಿ, ಪದಾರ್ಥ ದೂರ ಇರೋದು ಅದು ಇಂದ್ರಿಯದ ದೋಷ ಅಲ್ಲ, ಅದು ಪದಾರ್ಥದ ದೋಷ, ಅದೆಲ್ಲೋ ದೂರ ಇದೆ, ಅದರಿಂದ ನಮಗೆ ಸರಿಯಾದ ಜ್ಞಾನ ಬರ್ತಾ ಇಲ್ಲ ಅಂತ ಅರ್ಥ. ಏತೇಷು ದೋಷೇಷು ಸತ್ಸು, ಇಂತಹ ದೋಷಗಳು ಇರುವಾಗ ಕ್ವಚಿತ್ ಜ್ಞಾನಮೇವ ನ ಜಾಯತೆ, ಕೆಲವೊಮ್ಮೆ ಜ್ಞಾನವೇ ಹುಟ್ಟೋದಿಲ್ಲ. ಕ್ವಚಿತ್ ಸಂಶಯಾಧಿಕಂ ಉತ್ಪದ್ಯತೆ, ಕೆಲವೊಮ್ಮೆ ಸಂಶಯಾದಿಗಳು ಉತ್ಪನ್ನವಾಗುತ್ತವೆ ಅಂತ ಅರ್ಥ. ಡೌಟ್ಫುಲ್ ಆಗಿ ಬರ್ತದೆ, ಇದೋ ಅದೋ ಅಂತ ಡೌಟ್ಫುಲ್ ಬಂದ್ಬಿಡುತ್ತದೆ. ಅದರಿಂದ ಆ ಇದೆಲ್ಲ ಪ್ರತ್ಯಕ್ಷದಲ್ಲಿ ಅಂದ್ರೆ ಇಂದ್ರಿಯಗಳಲ್ಲಿ ಬರತಕ್ಕ ಅಥವಾ ಅರ್ಥದಲ್ಲಿ ಇರತಕ್ಕ ದೋಷಗಳು, ಹಾಗೆ ಅಂತ. ಇದಾದ ಮೇಲೆ ಜ್ಞಾನೋತ್ಪತ್ತಿ ಕ್ರಮ ಅಂತ ಹೇಳ್ತಾರೆ, ಅದನ್ನ ಮತ್ತೆ ನೋಡೋಣ. ಶ್ರೀಮಧ್ವ ಅಂತರ್ಗತ ಶ್ರೀಕೃಷ್ಣ ಆತ್ಮನಸ್ತು ಶ್ರೀ